ಓಯ್ ಬ್ರೋ, ನೆಟ್ಫ್ಲಿಕ್ಸ್ಗೆ ಒಂದು ಕಿಲಾಡಿ ಮೂವಿ ಬಿಟ್ಟಿದ್ದಾರೆ, ಮಾರಿಸನ್ ಅಂತ. ನಾನು ನೋಡಿದೆ ಬ್ರೋ. ಅದು ಕೂಡ ಫಹದ್ ಫಾಸಿಲ್ ಕಾರಣಕ್ಕಾಗಿಯೇ. ಯಾಕಂದರೆ ಅಂಥ ಕಿಲ್ಲರ್ ಆ್ಯಕ್ಟರ್ ಇದ್ದಾರೆ ಅಂದರೆ ಡೈರೆಕ್ಟ್ಲಿ ವಾಚ್ ಲಿಸ್ಟ್ಗೆ ಹಾಕಬೇಕು ಅಲ್ವಾ ಬಾಸ್. ನಿಮ್ಮ ಮುಂದೆ ಒಬ್ಬ ಆ್ಯಕ್ಟರ್ ಸೀನ್ಸ್ ಕೊಡ್ತಾ ಇದ್ದಾನೆ, ಅವನ ಎದುರು ಫಹದ್ ಫಾಸಿಲ್ ಇರುತ್ತಾನೆ. ಆದರೆ ಟ್ವಿಸ್ಟ್ ಏನಂದರೆ ಈ ಪಿಕ್ಚರ್ನ ಮೇನ್ ಲೀಡ್ ಫಹದ್ ಫಾಸಿಲ್ ಅಲ್ಲ, ಒಂದು ನಾರ್ಮಲ್ ಫೇಸ್ ಕಾಮಿಡಿ ರೋಲ್ ಮಾಡ್ತಾ ಬಂದ ಆ ಹಳ್ಳಿಯ ಮನುಷ್ಯನೇ ಲೀಡ್ ರೋಲ್. ಶಾಕಿಂಗ್ ಅಲ್ವಾ? ಇಂಟರ್ವೆಲ್ ಬರೋವರೆಗೂ ಕಾಮಿಡಿ ಫೀಲ್ ಇತ್ತು. ಅನ್ಎಕ್ಸ್ಪೆಕ್ಟೆಡ್ಲಿ ಚಿತ್ರ ಟೋನ್ ಬದಲಾಯಿಸಿಬಿಟ್ಟಿತು. ಟೈಮ್, ಫೀಲಿಂಗ್, ಸೀನ್ ಎಲ್ಲ ತಲೆಕೆಳಗಾಗಿ ನಾನು ಒಂದು ಸರ್ತಿ ಯೋಚಿಸಿದ್ದೆ, ಗುರು ನಾನು ಯಾವುದೋ ನಿಖಿಲ್ ಸ್ಟೈಲ್ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಅಂತ. ಸ್ಟೋರಿ ಒಂದು ಚಿನ್ನಪ್ಪನ ಗಾತ್ರದ ಕಳ್ಳ, ಡೇ ಟು ಡೇ ಪುಟ್ಟ ಪುಟ್ಟ ಕಳ್ಳತನ ಮಾಡ್ತಿರೋ ಮನುಷ್ಯ. ಒಂದು ದಿನ ಅವನಿಗೆ ಒಬ್ಬ ಶ್ರೀಮಂತ ಅಂಬಿ ಸಿಗುತ್ತಾನೆ. ಆದರೆ ಅವನಿಗೆ ಅಲ್ಝೈಮರ್ಸ್ ಅಂದರೆ ಮರುವಿನ ಕಾಯಿಲೆ. ಈಗ ಕಳ್ಳನಿಗೆ ತನಗೆ ತಾನೇ ಸಿಕ್ಕಿದ ಜಾಕ್ಪಾಟ್ ಅನಿಸುತ್ತೆ. ಈ ಅಣ್ಣನ ಬಳಿ ಫುಲ್ ಪೈಸಾ ಇದೆ, ನನಗೆ ಕಿಂಗ್ ಫೀಲ್ ಕೊಡ್ತಾನೆ ಅಂತ. ಹೀಗೆ ಅವನನ್ನು ಬೈಕ್ ಟ್ರಿಪ್ಪಿಗೆ ಕರೆದೊಯ್ಯುತ್ತಾನೆ ಲೂಟ್ ಮಾಡಲು. ಅಲ್ಲಿಗೆ ಸ್ಟೋರಿ ಸಿಂಪಲ್ ಕಾಮಿಡಿಯಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಸಸ್ಪೆನ್ಸ್, ಥ್ರಿಲ್, ಎಮೋಷ್ನಲ್ ಮಿಕ್ಸ್ ಆಗಿ ಬದಲಾಗುತ್ತೆ. ಸೆಕೆಂಡ್ ಹಾಫ್ ಬ್ರೋ ಮೈಂಡ್ ಬ್ಲೋಯಿಂಗ್. ಎಷ್ಟೊಂದು ಟ್ವಿಸ್ಟ್, ಹೇಳಬೇಕಾದ್ರೆ ಸ್ಪಾಯ್ಲರ್ ಆಗುತ್ತೆ. ಹೀಗಾಗಿ ನೀವೇ ನೋಡಿ, ಸ್ವಲ್ಪ ಕೂಡ ಬೋರ್ ಆಗಲ್ಲ ಅಂದ್ಕೊಳ್ಳಿ. ಟ್ರೈಲರ್ ಬಗ್ಗೆ ಹೇಳಬೇಕಂದ್ರೆ ಓ ಮದರ್ ಆಫ್ ಗಾಡ್, ಯಾವ ಲೆವೆಲ್ ಕಟ್ ಮಾಡಿದ್ದಾರೆ ಗುರು. ನಾನು ಮೊದಲು ಟ್ರೈಲರ್ ನೋಡಿದ್ದೆ, ಓಕೆ ಕಾಮಿಡಿ ಪಿಕ್ಚರ್ ಅಂತ ಅನ್ನಿಸ್ತು. ಸಿನಿಮಾ ನೋಡಿದ ಮೇಲೆ ಟ್ರೈಲರ್ ಮತ್ತೊಮ್ಮೆ ನೋಡಿದೆ. ಬಾಸ್, ಎಡಿಟರ್ಗೆ 100 ಸಲಾಂ ಹೊಡಿಬೇಕು. ಸ್ಟೋರಿ ಸೀಕ್ರೆಟ್, ಒಂದು ಪೈಸಾನೂ ಕೂಡ ಲೀಕ್ ಮಾಡಿಲ್ಲ. ಹಿಂದಿ ಡಬ್ನಲ್ಲಿ ನೋಡಿದೆ, ಅವತ್ತು ಸರಾಸರಿ ಅನ್ನಿಸ್ತು. ಅಸಲಿ ಲ್ಯಾಂಗ್ವೇಜ್ ಲೆವೆಲ್ ಫೀಲ್ ಬರಲಿಲ್ಲ. ಆದರೆ ಒಟ್ಟಾರೆಯಾಗಿ ಕಾಮಿಡಿ, ಡ್ರಾಮಾ, ಟ್ವಿಸ್ಟ್ ಎಲ್ಲದರ ಮಿಕ್ಸ್ ಇದೆ ಬ್ರೋ. ನಿಜ ಹೇಳಬೇಕಂದ್ರೆ ಈ ಪಿಕ್ಚರ್ನ ಮೂಲ ಶಕ್ತಿ ಆ್ಯಕ್ಟಿಂಗ್, ಕೆಮಿಸ್ಟ್ರಿ, ಇಬ್ಬರ ಸೀನ್ಸ್, ಫುಲ್ ಸೆಟ್ಸ್ ಫೈರ್, ಮತ್ತು ಸೆಕೆಂಡ್ ಹಾಫ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಕೊನೆಗೆ ಬರುವ ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಗುರುತುಗಳು ಒಂದೊಂದಾಗಿ ಕನೆಕ್ಟ್ ಆಗಿ ಕಥೆಯ ಹೊಸ ಲೇಯರ್ ಓಪನ್ ಆಗೋ ಫೀಲಿಂಗ್ ಬರುತ್ತದೆ. ಇದು ಯಾವುದೋ ಗ್ರ್ಯಾಂಡ್ ಸೆಟಪ್ ಮೂವಿ ಅಲ್ಲ. ಸಿಂಪಲ್ ಲೊಕೇಶನ್, ಸಿಂಪಲ್ ಕ್ಯಾಮ್ರಾ ಆ್ಯಂಗಲ್, ಸಿಂಪಲ್ ಗ್ರೀನ್ ಬ್ಯಾಕ್ ಡ್ರಾಪ್. ಗೀತೆ ಗಲಾಟೆ ಇಲ್ಲ, ಗ್ಲ್ಯಾಮರ್ ಇಲ್ಲ, ಆದರೂ 2.5 ಗಂಟೆ ಪಿಕ್ಚರ್ ಗಾಳಿಯಂತೆ ಓಡಿ ಹೋಗುತ್ತದೆ. ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ ಬ್ರೋ. ಯಾವುದೇ ಗಾಲಿ ಹಾಟ್ ಸೀನ್ಸ್ ಇಲ್ಲ. ನನ್ನ ರೇಟಿಂಗ್ 4 ಔಟ್ ಆಫ್ 5 ಸ್ಟಾರ್ಸ್ ಬ್ರೋ. ಒಮ್ಮೆ ನೋಡಿ, ನಂತರ ನೀವೇ ಹೇಳ್ತೀರಾ ಗುರು ನೆಕ್ಸ್ಟ್ ಲೆವೆಲ್ ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬ್ರೋ.